ಅತೆ 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 ಅಮ್ಮ 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 ಆಗ್ಲೆಯ ಓದ್ನ ನವೀನ ಅಂತ ಅಂತಿದ್ದಲ್ಲ ಪಾರ್ವತಿ. ಅತೆ ಹೋಗಿದೆ ಗ್ಯಾಪ್ ಅನ್ಸ್ಕೊಂಡು ಓಡ್ ಬಂದೆ. ಅದೇನು ಹೇಳು. ಬನ್ನಿ ಹೊಸಿ ಮಾತಾಡ್ಬೇಕು ನಿಮ್ಮ ಜೊತೆಲಿ. ಏನು ಏನಿಲ್ಲ ಕರತೆ ಅದೇಯ ಸೀಮಂತ ಶಾಸ್ತ್ರ ಮಾಡೋಕ್ಕಾಯ್ತದೆ ಪಾರ್ವತಿಗೆ. ಶಾಸ್ತ್ರ ಗೀಸ್ತ್ರ ಕೇಳ್ಕೊಳ್ಳಿ. ವಿನ ಕೂತ್ಕೋ ಬಾ ಮಾತಾಡುವಂತೆ. ನಾನು ಅರ್ಜೆಂಟ್ ಹೋಗ್ಬೇಕು ಅಮ್ಮ. ಅದಕ್ಕೆ ಹೇಳ್ಬಿಟ್ಟು ಹೋಗೋದನ್ಬಿಟ್ಟು ಆಗಲೇ ಹೊರಟ್ನ ಅರ್ಧರಿಗೆ ಹೋಗಿದೆ. ಇನ್ನು ಫೋನಲ್ಲಿ ಹೇಳಿದ್ರು ಏನು ಚೆನ್ನಾಗಿದ್ದು ಅಂದ್ಬಿಟ್ಟು ನಾನೇ ಬಂದೆ ಕತೆ. ಸೀಮಂತ ಶಾಸ್ತ್ರ ಮಾಡ್ಕೊಳ್ಳೋದ ದುಡ್ಡು ಕಾಸಿಗೆ ತಲೆ ಕೆಡಿಸ್ಕೊಬೇಡಿ, ನಾನೇ ಕೊಡ್ತೀನಿ. ಈಗ ಏನು ಎಷ್ಟು ಬೇಕಾದದು ಖರ್ಚಿಗೆ ಮಾಡ್ದಂಗೆಲ್ಲ ಅದೇ ಸೀಮಂತ ಶಾಸ್ತ್ರವ ಕಮ್ಮಿಯಾಗಿ ಮಾಡಿದ್ರು ಅದೇ, ಜಾಸ್ತಿಯಾಗಿ ಮಾಡಿದ್ರು ಅದೇ ಅಲ್ವತ್ತೆ. ಮತ್ತೆ ನಾ ಮಾಡ್ದಂಗೆಲ್ಲ ಅದೇ ಅಲ್ವತ್ತೆ. ಮಾಡ್ದಂಗೆಲ್ಲ ಅದೇ ಕಣಪ್ಪ, ಮಾಡ್ದಂಗೆಲ್ಲ ಅದೇ. ಸೀರೆ ಇನ್ನೇನು ಹಣ್ಣು ಗಿಣ್ಣು ತಗೊಬರೋದು, 4 ಜನಕ್ಕೆ ಕರೆದು ಮಾಡೋದು. ಒಂಚೂರ ಮನೇಲಿ ಅಕ್ಕಿ ಬೇಳೆ ಹಾಕಿ ಏನೋ ಒಂಥರ ಸಿಹಿ ಮಾಡಿ ಮಾಡೋದು. ನಾನು ಬರ್ತನಕ್ಕೆ ಜೋರಾಗಿ ಮಾಡ್ತೀನಿ ಅಂದರೆ ಪೆಂಡ್ ಗಿಡೆಲ್ಲ ಹಾಕಿಸಿ ಎಲ್ಲನೂ ಮಾಡಬೇಕಾಯ್ತದೆ. ಜೋರಾಗಿ ಮಾಡಬೇಕು ಅಂದರೆ ಪೆಂಡಲ್ಲೆಲ್ಲ ಹಾಕ್ಸಿಯಪ್ಪ, ಜನಗಳು ಕರೆದು ಅಚ್ಚುಕಟ್ಟಾಗೆ ಸ್ವೀಟ್ ಮಾಡಿಸಿ, ಪಲ್ಯ ಮಾಡಿಸಿ, ಸಿಹಿ ಎಲ್ಲ ಮಾಡಿಸಿ, ಬೇಕಾದ್ರೆ ನನ್ನವ್ರಿಗೆ ಹೇಳ್ಕೊಂಡು ಮಾಡಬೇಕು ಅಲ್ವಾ. ಸುಮಾರಾಗಿ ಮಾಡ್ಕೊಳ್ಳೋದು ಅಂದರೆ ನಮ್ಮ ನಂಟ್ರ ಪಟ್ರು ಬೇಕಾದ್ರೆ ಹೇಳ್ಕೊಂಡು ಮನೇಲಿ ಹಸು ಕೂರಿಸಿ ಒಂದು 8 ತಟ್ಟೆ ಮಾಡಿ ಮಾಮೂಲಿ ಸಂಪ್ರದಾಯ ಪ್ರಕಾರ ಮಾಡ್ಬೋದು ಕಣಕ. ಜೋರಾಗೆ ಮಾಡದ ಬಿಡಿ. ಜೋರಾಗಿ ಮಾಡಿದ್ರೆ ಏನದು ಅವ್ರಿಗೆ ಯಾವುದು ನಾವು ಶಾಸ್ತ್ರ ಸಂಬಂಧಗಳು ಮಾಡಿಲ್ಲ. ಬೇಕಾದ್ರನ್ನ ಕರೆದು ಮುಟ್ಟಿ ಮಾಡೋಕ್ಕಿಲ್ವಾ ಬಿಡಿ. ಪೆಂಗಿಂಡೆಲ್ಲ ಹಾಕ್ಸಿ ನಾವು ದುಡ್ಡಾಕ ಮಾಡದ ಅಲ್ವತ್ತೆ. ಸುಮ್ ಕೂತ್ಕೋ. ದುಡ್ಡಿಗೇನು ಯೋಚನೆ ಮಾಡಿಬಿಡಿ, ದುಡ್ಡು ನಾನು ಕೊಡ್ತೀನಂತೆ. ಹೋಗತ್ತೆ ಶಾಸ್ತ್ರ ಕೇಳಿ ಇಂಥದಿನ ಮಾಡಬೇಕು ಅಂತ ಅಂದಾಗ ಶಾಸ್ತ್ರ ಕೇಳಿ ಅದೆಷ್ಟೇ ಖರ್ಚಾಗಲಿ ನಾನು ಕೊಡ್ತೀನಂತೆ. ನೀವು ₹1 ಹಾಕ್ಬಿಡಿ. ಬೇಡ ಸುಮ್ ಕೂತ್ಕಪ್ಪ. ಅದೇ ದುಡ್ಡು ಇದ್ರೆ ಮಡಿಕಳಿ ಮಗಿನ್ಗೆ ಏನಾದ್ರು ಮಾಡ್ಬೇಕು ಮಟ್ಟಕ್ಕೆ ಆಯ್ತದೆ. ಇನ್ನು ಬಾಡ್ತಿಗೆ ಖರ್ಚು ಬೇಡವಾ? ಖರ್ಚಿಗೆ ಈಗ ಏನು ಮಾಡೋಕ್ಕೆ ದುಡ್ಡು ಮನೆ ಮಾಡ್ಕೊಂಡು ಏನು ಬೇಡಕತ್ತೆ. ನಾನು ತಲೆ ಕೆಡಿಸ್ಕೋಬೇಡ ಆಯ್ತಾ. ಸೀಮಂತ ಶಾಸ್ತ್ರ ಮಾಡಲೇಬೇಕು. ಅವಕ್ಕೆ ಒಂಥರ ಬಾವುಕೆ ಇರೋಕ್ಕಿಲ್ವಾ? ಅದಕ್ಕೆ ನಾನೇ ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಮಾಡೋದು ಹೆಂಗೆ ಮುಟ್ಟೋದು ಅಂತ. ನಿನ್ನ ಬಾಯಲ್ಲೇ ಬಂದಿದೆ ಒಳ್ಳೇದಾಯ್ತದೆ ಅಲ್ವಾ. ಏನು ಬೇಡಕತ್ತೆ, ಒಂದು ₹10 ಮುಗಿಸೋದ ಹೋಗು. ಒಂದು ತಟ್ಟೆ ಮಾಡೋದ, ಒಂದು 12 ತಟ್ಟೆ ಮಾಡಿ ಬೇಕಾದವ್ರಿಗೆ ನಿಮ್ಮವ್ವ ನಮ್ಮವ್ವ ನಮಗೆ ತಂಗೆ ಆಮೇಲೆ ನನ್ನ ಮಗಳು ಅವ್ರನ್ನೆಲ್ಲ ಕರೆದು ಏನೋ ಒಂದು 9 ಜನ ಮುತ್ತೈದೆಯರ ಕೈಗೆ ಹಾಕಿ ಬಿಡೋದು ಸಾಕಾಯ್ತದೆ ಅಂತ. ಈ ಮುತ್ಕಿ ಯಾಕಂಗಾಡೋಳು, ಈ ಮುತ್ಕಿ ಅವಳು ಕಾಲದಲ್ಲಿ ಮಾಡ್ತಿಲ್ಲ ಮಗಳಿಗೆ ಅಕ್ಕಿ ಹಂಗೆ ಮಾಡ್ತಾಳೆ ಅಲ್ಲ. ಏನು ಕಾಸು ಕೊಡ್ತಿಲ್ಲ ಇವಳು. ದೇವ್ರು ಕೊಟ್ರೆ ಪೂಜಾರಿ ಹೊರ ಕೊಡೋಕ್ಕಿಲ್ಲ ಅಂತ ಒಯ್ದಾಗ ಖರ್ಚು ಮಾಡ್ತೀನಿ ಕಾಸು ಅಂತ ಒಯ್ದ ಅಂದರೆ ಇವಳಿಗೇನೋ ಹೊಟ್ಟೆ ಕಿಚ್ಚೇನೋ ಅಲ್ವೇನಿ. ಏನು ಮಾಡಕೊಡ್ದು ಒಳ್ಳು ಇವಳು ಮಕ್ಳು ಆಗ್ಬಿಟ್ರೆ ಹಿಂಗೇನೋ ಅವಳೇನೋ. ಅತ್ತೆ ಮಾತಾ ಕೇಳಕೋಬೇಡ ನೀವಿನ. ಅತ್ತೆ ಹಂಗಿಯ ಅವರು ಆ ಕಾಲದವರಲ್ವಪ್ಪ. ಅವ್ರು ಹಂಗೆ ಕತೆ. ನೀನು ಏನು ಮಾಡ್ಬೇಕಂತೀಯೋ ಏನು ಮುಟ್ಬೇಕಂತೀಯೋ ನೀನು ಇಷ್ಟ ಬಂದಂಗೆ ಹೇಳು. ನಾನು ರೆಡಿ ಮಾಡ್ಕೊತೀನಂತೆ. ಕಣತೆ ಹಂಗಾದ್ರೆ ನೀವು ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಶಾಸ್ತ್ರ ಕೇಳ್ಬಿಟ್ಟು ನಾನು ಫೋನ್ ಮಾಡಿ ನಾನು ಬಾವರ ಅಕೌಂಟ್ಗೆ ದುಡ್ಡು ಹಾಕ್ತೀನಿ. ಅದೇನೇನೋ ಸಾಮಾನು ಬೇಕು ಏನೇನೋ ತೆಗೆಸ್ಕೊಳ್ಳಿ. ನಾನು ಈಗ ಹೋದ್ರೆ ಇನ್ನೊಂದು ಹೊರಗಟ್ಟು ಬರೋಕ್ಕಾಗಿಲ್ಲ ಅಲ್ವತ್ತೆ. ಇಂಥ ದಿನ ಅಂತ ಹೇಳ್ಬಿಟ್ರೆ ನಾನು ರಜೆ ಕೇಳ್ಕೊಂಡು ನಾನು ಬರೋಕ್ಕೆ ಸರಿ ಇರ್ತದೆ. ತಲೆ ಕೆಡಿಸ್ಕೊಬೇಡ ಕಣಪ್ಪ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾವೆಲ್ಲ ರೆಡಿ ಮಾಡ್ಕೊತೀವಂತೆ. ಸುಮ್ಮನೆ ಸಾಲ ಮಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೋಬೇಡ ಅರ್ಥ ಆಯ್ತಾ. ಬೆಟ್ಟಕ್ಕೆ ಸೀರೆ ಉಟ್ಬಿಟ್ಟು ಸೈ ಅನ್ಸ್ಕೊಳ್ಳೋದಲ್ಲಿ ಇರಲಿ. ನೀನು ಆದಷ್ಟು ನೋಡು ಒಂದು ಶಾಸ್ತ್ರ ಮಾಡಿ ಮುಗಿಸೋದ. ಈಗ ನೀನು ದೃಷ್ಟಿ ಬಂದ್ಬಿಡ್ತದೆ ಅಲ್ಲಿಗಂಟ ಶಾಸ್ತ್ರ ಸಂಬಂಧ ಮುಗಿಸ್ಬಿಡೋದ ಅಲ್ವಾ. ಅಮ್ಮ ತಗೊಳ್ಳಿ. ಬೇಡಕತೆ ಕೊಡಪ್ಪ, ಕೊಡು ಬೇಡಕತೆ. ನಿಮ್ಮ ಅತ್ತೆ ಕೈಲೇ ಕೊಡು ನವೀನ ಕೊಡು ಮಾಡುತ್ತೆ. ಈಸ್ಕೊಲಕ್ಷ್ಮಿ ಅದು ಏನು ಮಾಡ್ತೀನಿ ಅಂತಿದ್ದಿ ತಗತೆ. ಅದೇ ಕಣತೆ ಪಾರ್ತಿಗೆ ಯಾವ ಸೀರೆ ಬೇಕು ತೆಗೆದ್ಬಿಟ್ಟು ಇದಕ್ಕೆ ರಾವ್ ಕಿವಿಗೆ ಹೊಲಿಸಿ ರೆಡಿ ಮಾಡಿ ಶಾಸ್ತ್ರ ಕೇಳಿ ನಾನು ಬಾವ್ರ ಫೋನ್ಗೆ ಬೇಕಾದ್ರೆ ಗೂಗಲ್ ಪೇ ಫೋನ್ ಪೇ ಯಾವ್ದಾರು ಇದ್ರೆ ಮಾಡ್ತೀನಿ ದುಡ್ಡ. ಸರಿ ಹೋಗಪ್ಪ. ನಾವು ಹಾಕೊಂಡು ಮಾಡ್ತೀವಂತೆ ಎಲ್ಲನೂ ನಿನ್ನೆ ಕೇಳಕತ್ತದ. ನಿನ್ನೆ ನಾವು ಹಾಕೊಂಡು ಮಾಡ್ತೀವಂತೆ ಹೋಗು. ಬಾವ್ರು ಹೇಳ್ಬೋದ್ರು ಹೊಲ್ದಿಕ್ಕೆ ಹೋಗಿರ್ಬೇಕಲ್ಲಪ್ಪ. ನಾನು ಮೊದ್ಲಾರೆ ಹೇಳ್ಬಿಡ್ಬೇಕಾಯ್ತು ಬಾವನ್ಗೆ ಹಿಂಗೆ ಅಂತ ಮರ್ತೇ ಬಿಟ್ಟೆ. ಆಮೇಲೆ ಹೋಗಿ ಅಲ್ಲಿ ಹೋಗಿ ಯಾಪರ್ಸ್ಕೊಂಡೆ ತಳಕುಸಿ ದುಡ್ಡಾರೆ ಕೊಟ್ಟು ಹೋಗೋದು ಅಂದ್ಬಿಟ್ಟು ಹಿಂದಕ್ಕೆ ಬಂದೆ ಕಣತೆ. ಸರಿ ತಗ ಬರ್ತಾನಂತೆ. ನವೀನ ಊರ್ಗೆ ಹೋಯ್ತೀನಿ ಅಂತಿದ್ದಲ್ಲ ಅದೇ ಊರ್ಗೆ ಹೋಯ್ತೀನಿ ಅಂತಿದ್ದೆ ಬಾಬಾ. ಅದೇ ಪಾರ್ತಿಗೆ ಸೀಮಂತ ಶಾಸ್ತ್ರಕ್ಕೆ ಮುಸಿ ದುಡ್ಡು ಕೊಡೋದು ಅಂದ್ಬಿಟ್ಟು ಬಂದೆ. ದುಡ್ಡೇ ಕೊಟ್ಟಿ ನಾವೇ ಮಾಡ್ತೀವಿ ಬಿಡು ಹಂಗಿದ್ದದ. ದುಡ್ಡು ಕೊಡಕ್ ಬಂದ ಅಲ್ಲಕ್ಕ ನಮಗೆ ಬುದ್ಧಿ ಇಲ್ವಮ್ಮ. ನಿಮಗೆ ಬುದ್ಧಿ ಇಲ್ವಾ ನಿಮಗೆ? ನಾವೇ ಮಾಡ್ಬೋದಿತ್ತಲ್ಲ ದುಡ್ಡೇ ಕಿಸ್ಕೊಳಕ್ ಹೋದ್ರಿ. ಬೇಕನಪ್ಪ ನಾನು ಹಂಗೆ ಅಂದೆ. ಬೇಡ ನಾವೇ ಮಾಡ್ತೀವಿ ಅಂತ ನವೀನ ಏನು ಮಾಡಿದ್ರು ಕೇಳಕ್ಕಿಲ್ಲ. ತಕತೆ ಮಾಡಿ ಅಂತ ನನ್ನ ದೋಸೆ ಖರ್ಚಿರ್ಲಿ ಅಂತ ನಂದ ಕೀಸ್ಕಡೆಕಲ್ಲ. ಈಗಂತೂ ಒಂದು ಚೂರು ಬುದ್ಧಿಲ್ಲ ಕಣವ ನಿನ್ಗೆ. ಕೊಟ್ಬಿಡ ವಾಪಸ್ಸು. ಯಾಕಂಗಂದ್ರಿ ಬಾವ ನೀವು? ಯಾಕಂಗಂದ್ರಿ ಬುಡಿ ಮಾಡ್ತೀನಿ ಕತ್ ನಾನೇ ₹1 ನೀವು ಖರ್ಚು ಹಾಕ್ಬಿಡಿ ನಾನೇ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಬುದ್ಧಿ ಇಲ್ವವ ನಿನ್ಗೆ? ಈಗೆಲ್ಲ ಕೆಲಸದಲ್ಲಿ ಒಂಚೂರು ಇಂಪ್ರೂವ್ ಆಯ್ತಾ ಕೂತಾರೆ ಅವರು. ಬಿಡು ಇರ್ಲಿ ಅವ್ರ ಹತ್ರ. ಅವ್ರು ಕೆಲಸ ಹೋದಕ್ಕೆ ಜೋಬಲ್ ದುಡ್ಡಿರ್ಬೇಕು. ಎಲ್ಲ ಇಲ್ಲೇ ಕೊಟ್ಟು ಹೋಗ್ಬಿಟ್ರು ಏನು ಮಾಡೋರು? ಹಂಗಲಕನಪ್ಪ ನಾನು ಅಂದೆ. ನಾನು ಕೇಳಕ್ ಹೋಗಿದ್ನ ನೀನು ಹಂಗೆ ಮಾತಾಡ್ತಿದ್ದಲ್ಲ. ತಗೋ ಈಗಲೇ ಕೊಟ್ಬಿಡ್ತೀನಿ. ತಗೋ ನವೀನ ತಗೋ. ನಾನು ಹೇಳಿಲ್ವಾ? ಅದೇ ಬಾವರ ಜೊತೆಗೆ ನೀವು ಓಡ್ತಿದ್ರಿಲ್ಲ. ಬಾವರ ಜೊತೆಗೆ ಬುಡಿ ಇರ್ಲಿ. ಬಾವರ ಜೊತೆಗೆ ನೀವು ಓಡ್ತಿದ್ರಿಲ್ಲ ಬಿಡತ್ತೆ. ನನ್ಗೇನು ಕಷ್ಟ ಇಲ್ಲ ಸುಮ್ಕಿರಿ ಬಾವ. ಚೆನ್ನಾಗಿ ಕತೆ ಆರಾಮಾಗಿ ಇವನಿ ಕತೆ ಏನೂ ಇಲ್ಲ. ಅದಕ್ಕೆ ಪಾಪ ಏನೋ ಅವ್ನು ಎಟ್ಟಿ ಮೇಲೆ ಆಸೆ ಬೆಳಿಕೊಂಡು ಅವನು ಕೊಡ್ತಾವನೆ. ಕೊಟ್ರೇನಾಯ್ತು ಬಿಡು. ಅದಕ್ಕೆ ನಾವೇನೋ ತಿನ್ಕತಾ ಇದ್ದಾವೆ ಇಸ್ಕೊಂಡು. ಅವ್ನು ಎಟ್ಟಿಗೆ ಕೊಟ್ಟ ಅದಕ್ಕೆ ಹಂಗೆ ರೇಗಡಿಯೇ ನೀನು. ಅದಕ್ಕೆ ಹಂಗೆ ರೇಗಡಿಯೇ ಬಿಡು. ಅವನಿಗೂ ಆಸೆ ಅಲ್ವಾ. ಅವ್ರ ಮನೆಯಿಂದ ಕಳಿಸಿದ ಅವನಿಗೂ ಖರ್ಚಾಯ್ತಿಲ್ವಾ ಅನ್ನೋದು ತಿಳ್ಕೊಂಡು ಕೊಡ್ತಾವನೆ. ಬೇಡನಕ್ಕದ ನಾವು ಏನು ಕಂಡ್ರು ಮಾಡಂಗೆ. ನಿನ್ನ ದೋಸೆ ಸರಿಯಾಗದಕ್ಕಲ್ಲ. ನೀನು ಏನು ತರಬೇಡ ಬಿಡ್ಬೇಡ ಅಂದ್ರೆ ನೀನು ಮಾಡ್ಲಾ. ನೀನು ಮಾಡು. ಯಾಕನವ ಹಂಗೆ ಇಸ್ಕೊಂಡ್ರೆ ಹೆಂಗೆ? ಹಾಂ
ಇನ್ನ ಹಿಂಗೆ ಕಣಪ್ಪ ನನ್ನ ಮಗ ಹಿಂಗೆ ಯಾವ ಕಾಲದಲ್ಲೂ ಹಿಂಗೆ ಇವನು 1 ರೂಪಾಯಿ ಇಸ್ಕೊಳಕ್ ಬಿಡಕಿಲ್ಲ ಮುಟ್ಟಕ್ ಬಿಡಕಿಲ್ಲ ಸ್ವಾಭಿಮಾನಿ ಅಂದ್ರೆ ಸ್ವಾಭಿಮಾನಿ ಇವನು ಇದೇ ತರ ಬುಡಿ ಅದಕ್ಕೆ ಬಾವರ್ ಬುದ್ಧಿ ನನ್ಗೆ ಗೊತ್ತಿಲ್ವಾ ನವೀನ ನಾಷ್ಟ ಮಾಡ್ದ ಬಾವ ನಾಷ್ಟನೆಲ್ಲ ಮಾಡ್ಕೊಂಡು ಹೋಯ್ತಾ ಇದೆ ಗ್ಯಾಪ್ ಉಸ್ಕೊಂಡಲ್ಲ ಹಿಂದಕ್ಕೆ ಬಂದೆ ಒಂದು ಸ್ವಲ್ಪ ರೂಪಾಯಿ ಕೊಟ್ಟೋಗದ ಬಟ್ ಸೀರೆಗೆ ಏನು ಬೇಕಾದ್ರೆ ತಗೊಳ್ಳಿ ಆಮೇಲೆ ಬೇಕಾದ್ರೆ ನಿಮ್ಮ ನಂಬರ್ಗೆ ಗೂಗಲ್ ಪೇ ಫೋನ್ ಪೇ ಮಾಡದ ಅಂತ ಅಂದ್ಬಿಟ್ಟು ಈಗ 1,000 ಕೊಟ್ಟಿದ್ಯಾ ಈಗ ಅದನ್ನ ಬೇಡನ ಕೈಕಿಲ್ಲ ಸಾಕು ಇನ್ನು ದುಡ್ಡು ಗಿಟ್ಟು ಕೊಡ್ಬೇಡ ಮಿಕ್ಕಿದ ಖರ್ಚು ಏನಿದ್ರೆ ನಾವು ಹಾಕೊಂಡು ಮಾಡ್ತೀವಿ ಅಲ್ವಾ ನೀನು ಯಾವಾಗ ಬಂದು ಬೇಕನ್ನ ಬಾವ ಶಾಸ್ತ್ರ ಕೇಳ್ಬಿಟ್ಟು ಯಾವಾಗ ಬರಬೇಕು ಏನು ಅಂದ್ಬಿಟ್ಟು ಹೇಳಿದ್ರೆ ನಾನು ರಜಾಕ ಬರ್ತೀನಿ ಮತ್ತೆ ಉಸರು ಪಾರ್ತೆ ಉಸರು ಬಾವ ಇಲ್ಲಿ ಅಮ್ಮ ಹೂವಾರ ಎಲ್ಲ ಅವ್ರ ಕತೆ ನಾನು ಇವನಿಗೆ ತಗೋಪ್ಪ ತಲೆ ಕೆಡ್ಸ್ಕೊಬೇಡ ನಾನು ಇವನಿಗೆ ತಗೋ ಅವ್ರ ಕರ್ಮ ಅವರಲ್ಲೇ ಇರಲಿ ನಿನ್ನ ತಂಗಿಗೂ ಆಮೇಲೆ ನಿಮ್ಮ ಅವ್ವನಿಗೂ ಹೇಳು ಕರ್ಕೊಂಡು ಬಾ ಅಲ್ವಾ ನಿನ್ಗೂ ಯಾರೇ ಬೇಕಾದ್ರೆ ನಡ್ರು ಪಡ್ರಿದ್ರೆ ಅವ್ರನ್ನೂ ಕರ್ಕೊಂಡು ಬಾ ಸೀಮಂತ ಸಾಸು ದಿನಕ್ಕೆ ಅವ್ರ ಕರ್ಮ ಅವರಲ್ಲೇ ಇರಲಿ ಈ ಕರ್ಮ ಕರಿತೀನಿ ಬಂದ್ರು ಬರ್ಲಿ ಬರ್ದೇವ್ರು ನೀವೇನು ತಲೆ ಕೆಡ್ಸ್ಕೊಬೇಡಿ ಬೇಜಾರು ಮಾಡ್ಕೋಬೇಡಿ ಯಾಕೆ ಬೇಜಾರು ಮಾಡ್ಕೊಳವ ಅವ್ರು ಬೇಕು ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದು ಅವರಲ್ಲಿ ಇರಬೇಕು ನಿನ್ನ ತಂಗಿಯಾಗಿರ್ಬೇಕು ನನ್ನ ಅಣ್ಣ ಅದಕ್ಕೆ ಚೆನ್ನಾಗಿರ್ಬೇಕು ಅಂತ ಅವರೆಲ್ಲ ಇಲ್ವಲ್ಲ ಏನು ಮಾಡೋಕ್ಕಾಗದು ಉಪ್ಪು ತಿಂದರೆ ಯಾವತ್ತೂ ನೀರು ಕುಡಿತಾರೆ ಕುಡಿತಾರೆ ತಪ್ಪು ಮಾಡಿದವ್ರಿಗೆ ಕಷ್ಟ ಅನ್ನೋದು ಕಟ್ಟಿದ್ ಬುಟ್ಟಿ ಅವ್ರು ತಿಳ್ಕೋಬೇಕು ಅಷ್ಟೇ ನಾವು ಏನು ಮಾತಾಡಕ್ಕಾಯ್ತಿಲ್ಲ ಅಲ್ವಾ ಉಡವ ಹಿಂದಲ್ ಮುಂದಲ್ ಏನಾಗಿರ್ತೀವಿ ಹಿಂಗೆ ಯಾಕನಪ್ಪ ಮಾತಾಡಕ್ ಬಿಡಿಕಿಲ್ಲ ನವೀನ ಹೋಗಿದ್ ಬಂದಿ ಮತ್ತೆ ಅವ ಲೇಟ್ ಆಯ್ತದೆ ನನಗೂ ಹೋಗಿದ್ ಬರ್ತೀನಿ ಮತ್ತೆ ಹೋಗಿದ್ ಬರೋಣ ಹೋಗಿದ್ದಪ್ಪ ಅಮ್ಮ ಬರ್ತೀನಿ ಕಣಮ್ಮ ಮತ್ತೆ ಹೋಗಿದ್ ಬಾ ಒಳ್ಳೇದಾಗ್ಲಿ ಇಲ್ವಾ ನಿನ್ಗೆ ಬುದ್ಧಿ ಅಮ್ಮ ನಿನ್ಗರೆ ಬುದ್ಧಿ ಇಲ್ವಾ ಅಲ್ಲ 1,000 ರೂಪಾಯಿ ಇಸ್ಕೊತಾ ಕೂತಿದ್ರಲ್ಲ ಏನು ನಿಮ್ಗೆ ಅದ್ಯಾಕಲ್ಲ ನಾನು ಕೇಳಕ್ ಹೋಗಿದ್ನ ಆತೆ ನೋಡಿ ಮಾತಾಡ ಚಂದ್ವಾ ನಾನು ಕೇಳಕ್ ಹೋಗಿದ್ದ ನಾನು ಹೆಡ್ತಿ ಕೊಟ್ಟ ನಾನು ಹೆಡ್ತಿ ಮಾಡಿ ಅಂತ ಅದಕ್ಕೆ ಬ್ಯಾಡ ಅನ್ನಕತ್ತದ ಬಿಡು ತಂದು ಮಾಡ್ಲಂತೆ ಅವಳನ್ನೇ ಮಾಡ್ಬೇಕಿತ್ತು ಲೆಕ್ಕದಲ್ಲಿ ಬಿಡು ಪಾಪ ಅಷ್ಟೇ ಮಾಡವನಲ್ಲ ಬಿಡು ಯಾಕೆ ಮಾಡ್ತೀನಿ ಬಿಡು ಕಣ್ಕೂತವ್ರೆ ಹಾಕೊಂಡು ಮಾಡಕ್ಕೆ ಅಂದ್ರೆ ಸಾಲ ಮಾಡ್ತೀನಿ ಬಿಡವ ನಾನು ತೆಗಿಗಿದ್ದು ಹೆಚ್ಚ ಸಾಲ ಮಾಡ್ತೀನಿ ಬಿಡು ಎಷ್ಟು ಬೇಕು ಹೇಳು ಎಷ್ಟು ಖರ್ಚು ಆದದು ಅಮ್ಮ ಎಷ್ಟಾದ್ರು ಹೇಳವ ಇಲ್ಲ ಸುಮಾರಾಗಿ ಮಾಡಬೇಕು ಅಂದರೆ ಬೇಕು ಕಲ ಈಗ ಒಂದು 20,000 ಬೇಕು ಜೋರಾಗಿ ಮಾಡ್ತೀನಿ ಅಂದ್ರೆ 1,00,000 ಬೇಕು ಅಷ್ಟಕ್ಕೆ ಮಾಡಿಯಾ ನನ್ನ ತಕ್ಕಾಗಿ ಏನಾರು ಮಾಡಕೈತದೆ ರೆಡಿ ಮಾಡ್ಕೊಳ್ಳಿ ನವೀನ ಹೇಳಕ್ಕೆ ಶಾಸ್ತ್ರ ಕೇಳಿ ಅದೇ ಶಾಸ್ತ್ರ ಕೇಳ್ಕೊಂಡ್ಬಿಡೋದು ಇವತ್ತು ಸಂಗತ್ತು ಅದೇ ಕೇಳ್ಕೊಂಬರೋದ ನಡೀರಿ ಅಲ್ಲಿ ಗೊತ್ತವ ಸದ್ಯ ಇಲ್ಲ ಏನಪ್ಪ ಅವ್ರ ಮನೆ ಕಂಡಂಗೆದಲ್ಲ ಹೋಗೋಳೆ ಹೋಗ್ಲಿ ಬಿಡು ಗೊತ್ತಲ್ಲ ಈಗ ಹೋಗ್ಲಿ ಬಿಡವ ಅಡ್ಗೆ ಏನ್ ಮಾಡಿದಿರವ ಕೇಳೋದು ಏನ್ ಸಾರ್ ಮಾಡಿದರು ಅದೇನೋ ನಗರಿಸಿದ್ರು ಕತೆ ಅಯ್ಯೋ ಅದು ಏನ್ ಚಿತ್ರಣ ಅಂತ ಮಾಡ್ಕೊಂಡಿರವ ನೀವು ಚಿತ್ರಣ ತಿಂದು ನೀರು ಕುಡಿಯಕ್ಕೆ ತಗೊಳ್ಳಂಗ್ ಮಾಡ್ಬಿಟ್ಟವಳೆ ಕಡಪ ರತ್ನಿ ನುಂಗ ಕೈಕಿಲ್ಲ ಮಾದ್ರೆ ಕುಡಿಯೋ ಕುಡ್ದೀನಿ ಒಂದು ತನ್ನ ಹಾಕೋದು ಒಂದು ಗ್ಲಾಸ್ ನೀರು ಕುಡಿಯೋದು ಒಂದು ತನ್ನ ಹಾಕೋದು ಒಂದು ಗ್ಲಾಸ್ ನೀರು ಕುಡಿಯೋದು ಎದಗೆ ನಿಂತ್ಕತ್ತದೆ ಒಂದು ಇಟ್ಕಿಟ್ ಮಾಡ್ಕೊಡ್ದೇನೆ ನಿನ್ಗೂ ಅದೇ ತಿನ್ಸುದ್ರ ಕಂಡ್ರೆ ಯಾರಿಗ ಬೈದಿದ್ರಪ್ಪ ಯಾರಿಗದು ಅಲ್ಲ ಈ ಮುದ್ಕಿ ಸರಿಯಾಗಿ ನಾಟಕ ಆಡ್ತಾಳೆ ಬಿಡಿ ಏನಾಗಕ್ಕೆ ಹಾ ತಿನ್ಲಿ ಒಂದು ತಟ್ಟೆ ಅನ್ನವ ಈಗ ನೋಡ್ರಿ ಹಿಂಗಂತಳಲ್ಲ ಹೋಗು ಅಡ್ಗೆ ಮಾಡಿದ್ರೆ ಹೊಟ್ಟೆ ಕಿಸ್ಕೊಂಡು ಹೋಗು ತಾಳವ ಮತ್ತೆ ಊಟ ಮಾಡ್ಕೊ ಬರ್ತೀನಿ ಕಾಸು ಮಡ್ಗು ನೀನು ಅದೇನು ಮಡ್ಗು ಹೋಗು ಕತೆ ಮಡ್ಗು ಬ್ಯಾಡ ಹೋಗವ ನೀನೇ ಮಡ್ಗು ಎಲ್ಲ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಅದೇಕಂದ್ರಪ್ಪ ಹಳ್ಳಿ ಸೊಬಗ್ನವ್ರಿಗೂ ಚಾನಲ್ ಅವ್ರಿಗೂ ಹಳ್ಳಿ ಲೈಫ್ ಚಾನಲ್ ಅವ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರಪ್ಪ ಕಮೆಂಟ್ಸಲ್ಲಿ ಅದಕ್ಕೆ ಹಳ್ಳಿ ಲೈಫ್ ನಾಗಕ್ಕನ್ಗೂ ಹಳ್ಳಿ ಸೊಬಗು ದೊಡ್ಡವನ್ಗೂ ಸ್ವಂತ ಅಕ್ಕ ತಂಗಿರು ಕಂದ್ರಪ್ಪ ಸ್ವಂತ ಅಕ್ಕ ತಂಗಿರು ಹಂಗೆಯಪ್ಪ ಈ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಂದ್ರಪ್ಪ.